ಒಂದು ಪುಸ್ತಕ, ಒಂದು ಕತೆ, ಒಂದು ಪಾಠ. ಇವತ್ತಿನ ಪುಸ್ತಕ ಎಸ್.ಎಲ್. ಭೈರಪ್ಪನವರ ನಾಯಿ ನೆರಳು. ಸರಳವಾಗಿ ಹೇಳುವುದಾದರೆ, ಪುನರ್ಜನ್ಮದ ಕತೆ ಎಂದೇ ಆರಂಭವಾಗಿ ಮಾನವ ಮನಸ್ಸು, ಕರ್ಮ, ಸಂಬಂಧಗಳು ಮತ್ತು ಸಮಾಜದ ನಂಬಿಕೆಗಳನ್ನು ಪ್ರಶ್ನಿಸುವ ಕಾದಂಬರಿ ಇದು. 1968ರಲ್ಲಿ ಪ್ರಕಟವಾದ ಕೃತಿ. ಭೈರಪ್ಪನವರ ಅಧಿಕೃತ ವಿವರಣೆಯಲ್ಲೂ ಇದನ್ನು ಪುನರ್ಜನ್ಮ ಮತ್ತು ಮನೋವೈಜ್ಞಾನಿಕ ಸಾಮಾಜಿಕ ಆಯಾಮಗಳನ್ನು ಅನ್ವೇಷಿಸುವ ಕೃತಿಯಾಗಿ ವಿವರಿಸಲಾಗಿದೆ. ಕಥೆಯ ಮುಖ್ಯ ವಿಚಾರ. ಕಥೆಯ ಕೇಂದ್ರದಲ್ಲಿರುವ ಕ್ಷೇತ್ರಪಾಲ ಎಂಬ ಹುಡುಗ ಬಾಲ್ಯದಿಂದಲೇ ತನ್ನ ಹಿಂದಿನ ಜನ್ಮದ ಬಗ್ಗೆ ವಿಚಿತ್ರ ನೆನಪುಗಳನ್ನು ಹೇಳುತ್ತಾನೆ. ತಾನು ಹಿಂದಿನ ಜನ್ಮದಲ್ಲಿ ವಿಶ್ವೇಶ್ವರಯ್ಯ ಎಂಬ ವ್ಯಕ್ತಿಯಾಗಿ ತನ್ನ ಹೆಂಡತಿ ವೆಂಕಮ್ಮ ಮಗ ಇದ್ದರು ಎಂದು ಹೇಳುತ್ತಾನೆ. ಅವನು ಹೇಳುವ ವಿಚಾರಗಳನ್ನು ಪರಿಶೀಲಿಸಿದಾಗ ಅವುಗಳಿಗೆ ಹೊಂದುವ ಒಂದು ಊರು ಮತ್ತು ಕುಟುಂಬ ನಿಜವಾಗಿಯೂ ಇರುವುದು ಗೊತ್ತಾಗುತ್ತದೆ. ಅಲ್ಲಿ ದೊಡ್ಡ ಸಮಸ್ಯೆ ಶುರುವಾಗುತ್ತದೆ. ಒಬ್ಬ ಬಾಲಕ ಹಿಂದಿನ ಜನ್ಮದ ಗಂಡನಾಗಿದ್ದರೆ ಆ ಹಿಂದಿನ ಜನ್ಮದ ಹೆಂಡತಿ ಅವನಿಗೆ ಈಗ ಯಾರು? ಹಿಂದಿನ ಜನ್ಮದ ಸಂಬಂಧಗಳು ಮತ್ತು ಈಗಿನ ಜನ್ಮದ ವಯಸ್ಸು, ದೇಹ, ಸಾಮಾಜಿಕ ಸಂಬಂಧಗಳು ಇವೆಲ್ಲವೂ ಪರಸ್ಪರ ಸಂಘರ್ಷಕ್ಕೆ ಬರುತ್ತವೆ. ಇದೇ ಕಾದಂಬರಿಯ ಅತ್ಯಂತ ಆಳವಾದ ಭಾಗ. ಭೈರಪ್ಪ ಕೇಳುವ ದೊಡ್ಡ ಪ್ರಶ್ನೆ, ಕಾದಂಬರಿ ನೇರವಾಗಿ ಪುನರ್ಜನ್ಮ ಇದೆ ಅಥವಾ ಇಲ್ಲ ಎಂದು ತೀರ್ಪು ಕೊಡುವುದಿಲ್ಲ. ಬದಲಾಗಿ ನಮ್ಮನ್ನೇ ಪ್ರಶ್ನಿಸುತ್ತದೆ. ಆತ್ಮ ನಿಜವಾಗಿಯೂ ಮುಂದಿನ ಜನ್ಮಕ್ಕೆ ಹೋಗುತ್ತದೆಯೇ? ಹಿಂದಿನ ಜನ್ಮದ ನೆನಪು ಉಳಿಯಲು ಸಾಧ್ಯವೇ? ಆತ್ಮ ಒಂದೇ ಆಗಿದ್ದರೆ ದೇಹ ಬದಲಾದಾಗ ಸಂಬಂಧಗಳ ಅರ್ಥವೇನು? ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ಅನುಭವಿಸಬೇಕೇ? ಸಮಾಜ ಒಪ್ಪಿಕೊಳ್ಳುವ ಸತ್ಯವೊಂದು ನಿಜವಾಗಿರಬಹುದೇ? ಮನುಷ್ಯನ ಗುರುತು ದೇಹದಿಂದ ಬರುತ್ತದೆಯೋ ನೆನಪಿನಿಂದ ಬರುತ್ತದೆಯೋ? ಇಂತಹ ಪ್ರಶ್ನೆಗಳನ್ನು ಕಾದಂಬರಿ ಓದುಗರ ಮುಂದೆ ಬಿಡುತ್ತದೆ. ನಾಯಿ ನೆರಳು ಎಂಬ ಹೆಸರಿನ ಅರ್ಥ ಇದು ಬಹಳ ಸುಂದರವಾದ ಪ್ರತೀಕ. ಭೈರಪ್ಪನವರ ವಿವರಣೆಯಲ್ಲಿ ನಾಯಿ ಮತ್ತು ನೆರಳು ಕರ್ಮದ ಸಂಕೇತಗಳು. ನಾವು ಎಷ್ಟು ದೂರ ಹೋದರೂ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುವ ಸಂಗತಿ. ಅಂದರೆ ಹಿಂದಿನ ಅನುಭವಗಳು, ನಮ್ಮ ಕರ್ಮ, ನಮ್ಮ ಮನಸ್ಸು, ನಮ್ಮ ಮುಂದಿನ ಜೀವನ ಇವುಗಳಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಕಾದಂಬರಿಯ ಶೀರ್ಷಿಕೆ ಇದೇ ಪ್ರಶ್ನೆಯನ್ನು ಸೂಚಿಸುತ್ತದೆ. ಅತ್ಯಂತ ನೋವು ಉಂಟುಮಾಡುವ ಅಂಶ ಏನೆಂದರೆ, ಕ್ಷೇತ್ರಪಾಲಿನ ಹಿಂದಿನ ಜನ್ಮದ ಹೆಂಡತಿ ಅವನನ್ನು ತನ್ನ ಗಂಡನಾಗಿ ಸ್ವೀಕರಿಸುವ ಮನಸ್ಸಿಗೆ ಬರುತ್ತಾಳೆ. ಆದರೆ ಕ್ಷೇತ್ರಪಾಲನಿಗೆ ಈಗಿನ ದೇಹ, ವಯಸ್ಸು ಮತ್ತು ಮನಸ್ಸಿನ ಕಾರಣದಿಂದ ಆ ಸಂಬಂಧವನ್ನು ಒಪ್ಪಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಇಲ್ಲಿ ಭೈರಪ್ಪನವರು ಒಂದು ಅದ್ಭುತವಾದ ಮಾನಸಿಕ ಸಂಘರ್ಷವನ್ನು ಸೃಷ್ಟಿಸುತ್ತಾರೆ. ನೆನಪು ಹಿಂದಿನ ಜನ್ಮದಾದರೂ ದೇಹ ಈಗಿನ ಜನ್ಮದು. ಹಾಗಾದರೆ ಮನುಷ್ಯನ ನಿಜವಾದ ಗುರುತು ಯಾವುದು? ಕಾದಂಬರಿಯ 5 ಪ್ರಮುಖ ವಿಷಯಗಳು ಯಾವುದೆಂದರೆ ಪುನರ್ಜನ್ಮ, ಕರ್ಮ, ಮಾನವ ಸಂಬಂಧಗಳು, ಮನೋವಿಜ್ಞಾನ, ಸಾಮಾಜಿಕ ಮತ್ತು ನಂಬಿಕೆ. ಪುನರ್ಜನ್ಮ. ಭಾರತೀಯ ಸಂಸ್ಕೃತಿಯಲ್ಲಿರುವ ಪುನರ್ಜನ್ಮದ ನಂಬಿಕೆಯನ್ನು ಕಥೆಯ ಕೇಂದ್ರವನ್ನಾಗಿ ಮಾಡುತ್ತದೆ. ಕರ್ಮ. ಹಿಂದಿನ ಜೀವನದ ಕರ್ಮ ಮುಂದಿನ ಜೀವನವನ್ನು ಪ್ರಭಾವಿಸುತ್ತದೆಯೇ ಎಂಬ ಪ್ರಶ್ನೆ. ಮಾನವ ಸಂಬಂಧಗಳು. ಗಂಡ, ಹೆಂಡತಿ, ತಂದೆ, ಮಗ ಮತ್ತು ಅರ್ಥವನ್ನು ಹೊಸ ರೀತಿಯಲ್ಲಿ ನೋಡಿಸುತ್ತವೆ. ಮನೋವಿಜ್ಞಾನ. ಒಬ್ಬ ವ್ಯಕ್ತಿಯ ನೆನಪು, ನಂಬಿಕೆ ಮತ್ತು ಸಮಾಜದ ನಂಬಿಕೆ ಪರಸ್ಪರ ವಿರುದ್ಧವಾದಾಗ ಅವನ ಮನಸ್ಥಿತಿಯಲ್ಲಿ ಏನಾಗುತ್ತದೆ ಎಂಬುದು ತೋರಿಸುತ್ತದೆ. ಸಮಾಜ ಮತ್ತು ನಂಬಿಕೆ. ಒಂದು ಅಸಾಮಾನ್ಯ ಅನುಭವವನ್ನು ಸಮಾಜ ಹೇಗೆ ಸ್ವೀಕರಿಸುತ್ತದೆ ಅಥವಾ ತಿರಸ್ಕರಿಸುತ್ತದೆ ಎಂಬುದು ಪ್ರಶ್ನಿಸುತ್ತದೆ. ಕಾದಂಬರಿಯ ನಿಜವಾದ ಅರ್ಥ. ನನ್ನ ಪ್ರಕಾರ ನಾಯಿ ನೆರಳನ್ನು ಕೇವಲ ಪುನರ್ಜನ್ಮದ ಕಥೆ ಎಂದು ಓದಬಾರದು. ಇದನ್ನು ಮುಖ್ಯವಾಗಿ ನಾನು ಯಾರು, ದೇಹವೇ ನಾನು, ನೆನಪುಗಳೇ ನಾನು ಅಥವಾ ಆತ್ಮವೇ ನಾನು? ಹಿಂದಿನ ಜನ್ಮದ ಸಂಬಂಧಗಳು ಮುಂದಿನ ಜನ್ಮದಲ್ಲಿಯೂ ಮುಂದುವರಿಯುತ್ತದೆಯೇ? ವಿಶ್ವೇಶ್ವರನ ಹೆಂಡತಿ ಈಗ ಕ್ಷೇತ್ರಪಾಲನ ಹೆಂಡತಿಯೇ? ಕರ್ಮವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ? ನನ್ನ ಕರ್ಮ ನಮ್ಮನ್ನು ನೆರಳಿನಂತೆ ಹಿಂಬಾಲಿಸುತ್ತದೆಯೇ? ಸಮಾಜದ ನಂಬಿಕೆ ಎಷ್ಟು ವಿಚಿತ್ರ. ತರ್ಕ ಮತ್ತು ನಂಬಿಕೆಗಳಲ್ಲಿ ಯಾವುದು ಸತ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಭೈರಪ್ಪನವರು ಓದುಗರಿಗೆ ಅಂತಿಮವಾಗಿ ಹೌದು ಅಥವಾ ಇಲ್ಲ ಎಂದು ಹೇಳುವುದಿಲ್ಲ. ಅದೇ ಈ ಕಾದಂಬರಿಯ ಶಕ್ತಿ. ವೆಂಕಮ್ಮನೇ ಈ ಕಥೆಯ ಅತ್ಯಂತ ದುರಂತ ಪಾತ್ರ. ನನ್ನ ದೃಷ್ಟಿಯಲ್ಲಿ ಕ್ಷೇತ್ರಪಾಲನಿಗಿಂತ ವೆಂಕಮ್ಮನ ಪಾತ್ರ ಹೆಚ್ಚು ನೋವುಂಟು ಮಾಡುತ್ತದೆ. ಏಕೆಂದರೆ ಅವರು ಏನು ಮಾಡಿದರೂ ತಪ್ಪೆ. ಅವನು ಗಂಡನಲ್ಲ ಎಂದರೆ ಸಮಾಜದ ನಂಬಿಕೆಯ ವಿರುದ್ಧ, ಅವನು ಗಂಡನೆಂದು ಒಪ್ಪಿಕೊಂಡರೆ ಸಮಾಜ ಅವಳನ್ನೇ ತಪ್ಪು ಎಂದು ತಿಳಿಯುತ್ತದೆ. ಅವಳು ವಿಧವೆಯಾಗಿ ಬದುಕಿದ್ದರೂ ನೋವು, ಪುನರ್ಜನ್ಮ ಪಡೆದ ಗಂಡನನ್ನು ಸ್ವೀಕರಿಸಿದರೂ ನೋವು. ಅಂದರೆ ವೆಂಕಮ್ಮನ ಜೀವನವೇ ಸಮಾಜ, ನಂಬಿಕೆ ಮತ್ತು ವಾಸ್ತವದ ನಡುವೆ ಸಿಲುಕಿದ ಮನುಷ್ಯನ ಪ್ರತೀಕ. ಒಂದೇ ಸಾಲಿನಲ್ಲಿ ಹೇಳಬೇಕೆಂದರೆ, ಹಿಂದಿನ ಜನ್ಮದ ನೆನಪು ಮರಳಿ ಬಂದರೆ
ಹಿಂದಿನ ಜನ್ಮದ ಸಂಬಂಧಗಳು ಮರಳಿ ಬದುಕಲು ಸಾಧ್ಯವೇ? ಹಿಂದಿನ ಜೀವನ ನಮ್ಮನ್ನು ಹಿಂಬಾಲಿಸುತ್ತದೆಯೇ ಅಥವಾ ನಾವು ನಮ್ಮ ಹಿಂದಿನ ಅನುಭವಗಳಿಗೆ ಅರ್ಥ ಹುಡುಕುತ್ತಾ ಬದುಕುತ್ತಿದ್ದೇವೆಯೇ? ಇದೇ ನಾಯಿ ನೆರಳಿನ ದೊಡ್ಡ ತಾತ್ವಿಕ ಪ್ರಶ್ನೆ. ಕಾದಂಬರಿಯನ್ನು ಕೇವಲ ಪುನರ್ಜನ್ಮದ ಕಥೆಯೆಂದು ಓದಿದರೆ ಅದರ ಅರ್ಧ ಭಾಗ ಮಾತ್ರ ಅರ್ಥವಾಗುತ್ತದೆ. ನಿಜವಾಗಿ ಇದು ನಾನು ಯಾರು, ನನ್ನ ಸಂಬಂಧಗಳ ನಿಜವಾದ ಅರ್ಥವೇನು ಎಂಬ ಪ್ರಶ್ನೆಗಳ ಕಾದಂಬರಿ. ಭೈರಪ್ಪನವರ ಈ ಕೃತಿಯ ವಿಶೇಷತೆಯೇ ಅವರು ಉತ್ತರವನ್ನು ಬಲವಂತವಾಗಿ ಕೊಡುವುದಕ್ಕಿಂತ ಓದುಗನೇ ತನ್ನ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತಾರೆ. ಕ್ಷೇತ್ರಪಾಲ ಹೇಳುವ ಹಿಂದಿನ ಜೀವನದ ವಿವರಗಳು ಅಚ್ಚಯ್ಯನ ಕುಟುಂಬಕ್ಕೆ ಸಂಬಂಧಿಸುತ್ತದೆ. ಅಚ್ಚಯ್ಯನ ಮಗ ವಿಶ್ವೇಶ್ವರ ಸತ್ತು ಬಹಳ ವರ್ಷಗಳಾಗಿರುತ್ತದೆ. ಮೊದಲಿಗೆ ಅಚ್ಚಯ್ಯನು ಇದೆಲ್ಲ ಸುಳ್ಳು, ನನ್ನ ಮಗ ಸತ್ತು ಹೋಗಿದ್ದಾನೆ ಎಂದು ನಂಬುವುದಿಲ್ಲ. ಆದರೆ ಅವನ ಹೆಂಡತಿ ನಾಗಲಕ್ಷ್ಮಿ ಮಾತ್ರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾಳೆ. ಕ್ಷೇತ್ರಪಾಲನ ಪರೀಕ್ಷೆ ಕೂಡ ನಡೆಯುತ್ತದೆ. ಅಚ್ಚಯ್ಯನಿಗೆ ಕ್ಷೇತ್ರಪಾಲನಿಗೆ ತನ್ನ ಕುಟುಂಬದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮನೆ ಹೇಗಿತ್ತು, ಕುಟುಂಬದವರು ಯಾರು, ಹಿಂದಿನ ಜೀವನದಲ್ಲಿ ನಡೆದ ಘಟನೆಗಳು, ಅವನಿಗೆ ತಿಳಿಯದಿರಬಾರದ ಅನೇಕ ವಿಷಯಗಳು ಅವನಿಗೆ ಗೊತ್ತಿರುತ್ತದೆ. ಅಚ್ಚಯ್ಯನ ಅನುಮಾನ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅವನು ನಿಜವಾಗಿಯೂ ತನ್ನ ಮಗ ವಿಶ್ವೇಶ್ವರನೇ ಇರಬಹುದು ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗುತ್ತದೆ. ತಾಯಿಗೆ ಮರಳಿ ಬಂದ ಖುಷಿಯಾಗುತ್ತದೆ. ಕ್ಷೇತ್ರಪಾಲನ ನೋಡಿದಾಗ ಅಚ್ಚಯ್ಯನ ಹೆಂಡತಿ ನಾಗಲಕ್ಷ್ಮಿಗೆ ಅಪಾರ ಸಂತೋಷ. ಅವಳಿಗೆ ಅವನ ಮಗ ಸತ್ತನೇ ಇಲ್ಲವ ಇವನ ಮುಖಾಂತರ ಪುನರ್ಜನ್ಮ ಪಡೆದನೇ ಎಂಬ ಖುಷಿಯಾಗುತ್ತದೆ. ಇಲ್ಲಿ ಕತೆ ತುಂಬ ಭಾವನಾತ್ಮಕವಾಗುತ್ತದೆ. ವಿಶ್ವೇಶ್ವರನ ಹೆಂಡತಿ ವೆಂಕಮ್ಮ ಈಗ ವಿಧವೆ. ಅವಳು ಕ್ಷೇತ್ರಪಾಲನನ್ನು ನೋಡುತ್ತಾಳೆ. ಅವಳು ಹೇಳುತ್ತಾನೆ, ನೀನು ನನ್ನ ಹೆಂಡತಿ. ಆದರೆ ಅವಳಿಗೆ ಅವನು ಸುಮಾರು ತನ್ನ ಮಗನೇ ವಯಸ್ಸಿನ ಹುಡುಗನಂತೆ ಕಾಣುತ್ತದೆ. ಸಮಾಜದ ವಿಚಿತ್ರ ಆಟ, ವೆಂಕಮ್ಮನ ಮನಸ್ಸಿನಲ್ಲಿ ಸಂಘರ್ಷ, ದೊಡ್ಡ ತಿರುವುಗಳು. ವೆಂಕಮ್ಮ ಗರ್ಭಿಣಿಯಾಗುತ್ತಾಳೆ. ಕ್ಷೇತ್ರಪಾಲನ ನಿಜವಾದ ಸ್ವಭಾವ. ಇಲ್ಲಿ ಭೈರಪ್ಪನವರು ಇನ್ನೊಂದು ದೊಡ್ಡ ಪ್ರಶ್ನೆ ಕೇಳುತ್ತಾರೆ. ಹಿಂದಿನ ಜನ್ಮದ ನೆನಪುಗಳು ಇದ್ದರೆ ಹಿಂದಿನ ವ್ಯಕ್ತಿಯ ಸ್ವಭಾವವು ಸಂಪೂರ್ಣವಾಗಿ ಬರುತ್ತದೆಯೇ? ಕ್ಷೇತ್ರಪಾಲನಿಗೆ ವಿಶ್ವೇಶ್ವರಯ್ಯನ ನೆನಪುಗಳು ಏನು? ಕ್ಷೇತ್ರಪಾಲನಿಗೆ ಮತ್ತೊಬ್ಬ ಯುವತಿ ಮೇಲೆ ಆಕರ್ಷಣೆವಾಗುತ್ತದೆಯೇ? ವೆಂಕಮ್ಮನ ಹೊಸ ಜೀವನ, ಕರ್ಮದ ದೊಡ್ಡ ರಹಸ್ಯ. ಒಂದು ಜನ್ಮ, ಒಂದು ಕರ್ಮ, ಅದರ ಫಲ, ಮತ್ತೊಂದು ಜನ್ಮ ಮತ್ತು ಮತ್ತೊಂದು ಹೊಸ ಕರ್ಮ. ಈ ಇಡೀ ಪ್ರಶ್ನೆಯನ್ನು ಹಿಡಿದು ಭೈರಪ್ಪನವರು ಪುನರ್ಜನ್ಮ, ಕರ್ಮ, ಸಂಬಂಧಗಳು, ಸಮಾಜ, ತರ್ಕ, ಮಾನವ ಸ್ವಭಾವ ಎಲ್ಲವನ್ನು ಒಂದೇ ಕಥೆಯಲ್ಲಿ ಜೋಡಿಸಿದ್ದಾರೆ. ನಾಯಿ ನೆರಳು ಕಾದಂಬರಿ 1968ರಲ್ಲಿ ಪ್ರಕಟವಾಗಿದ್ದು ಹಿಂದಿ ಮತ್ತು ಗುಜರಾತಿಗೂ ಅನುವಾದವಾಗಿದೆ. ಕೊನೆಯಲ್ಲಿ ನಿಜವಾಗಿಯೂ ಪುನರ್ಜನ್ಮ ಸಾಬೀಸಾಗುತ್ತದೆ ಎಂಬ ಪ್ರತ್ಯೇಕವಾಗಿ ನೀವು ಈ ಬುಕ್ಕನ್ನು ಓದಲು ನಾನು ಬಯಸುತ್ತೇನೆ. ಎಸ್.ಎಲ್. ಭೈರಪ್ಪನವರು ಬರೆದಿರುವಂಥ ನಾಯಿ ನೆರಳು ಅತ್ಯುತ್ತಮ ಕಾದಂಬರಿಗಳಲ್ಲಿ ಒಂದಾಗಿದೆ. ನನ್ನ ಮುಂದಿನ ಪುಸ್ತಕಗಳ ವಿವರಣೆಗಾಗಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೈ ಗೋಲ್ ಅಕಾಡೆಮಿ ಕನ್ನಡ ಚಾನಲ್. ಥ್ಯಾಂಕ್ ಯು.